ಹಾಗಾದ್ರೆ ಈ ಮೂಡ ಹಗರಣ ಎಲ್ಲಿ ತನಕ ಬಂತು ಅಂತ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ್ರೆ ಈ ಮೂಡ ಹಗರಣ ಎನ್ನುವಂಥದ್ದು ಬಗದಷ್ಟು ಬಯಲಾಗ್ತಾನೆ ಹೋಗ್ತಾ ಇದೆ. ಅದು ಕೂಡ ಮೈಸೂರು ಮೂಡ ಅಕ್ರಮ 2.2 ಎಕರೆ ಭೂಮಿ ಕಳೆದುಕೊಂಡವರಿಗೆ 19 ಸೈಟ್ ಮಹೇಂದ್ರ ಎನ್ನುವ ವ್ಯಕ್ತಿಗೆ 19 ಸೈಟ್ಗಳು ಮಂಜೂರಾಗಿವೆ. ದೇವನೂರು ಗ್ರಾಮದಲ್ಲಿ ಭೂಮಿ ಕಳೆದುಕೊಂಡಿರುವಂತ ಮಹೇಂದ್ರ ಪರ್ಯಾಯವಾಗಿ ವಿಜಯನಗರದಲ್ಲಿ ನಿವೇಶನ ಮಂಜೂರು ಮಾಡ್ಕೊಂಡಿದ್ದಾನೆ. ಆದ್ರೆ ಯಾವಾಗ ಅವರು ಭೂಮಿಯನ್ನ ಕಳೆದುಕೊಂಡ್ರು ಎನ್ನುವಂಥದ್ದು ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಮೂಡ ಯಾವಾಗ ಭೂಮಿ ವಶಕ್ಕೆ ಪಡೆಯಿತು ಅವರದ್ದು? ಈ ಬಗ್ಗೆ ಮೂಡಾದ ಅಧಿಕಾರದಲ್ಲಿಯೇ ಇರುವಾಗ ಈ ಮಾಹಿತಿ ಇಲ್ಲ ಅಂತ ಅಲ್ಲಿ ಅಧಿಕಾರಿಗಳು ಯಾರಿದ್ದಾರೆ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಹಾಗಾದ್ರೆ ಮೂಡದಲ್ಲಿ ಏನಾಗ್ತಾ ಇದೆ ಸರ್? ಹಾಗಾದ್ರೆ ಇದು ಕೇಳೋರಿಲ್ಲ ಹೇಳೋರಿಲ್ಲ, ಅಧಿಕಾರಿಗಳ ಗಮನಕ್ಕೂ ಇಲ್ಲ ಅಂತ ಹೇಳಿದ್ರೆ ಏನಾಗ್ತಾ ಇದೆ ಅಂತ ಮೂಡಾದಲ್ಲಿ? ಹಾಗಾದ್ರೆ ಏನಾಗಿದೆ ಅಂತ? ಅದೇ ಮೂಡದ ಬಗ್ಗೆ ತಿಳ್ಕೊಂಡವನು ಮೂಡ, ಮೂಡದ ಬಗ್ಗೆ ತಿಳಿಯದೇ ಇರೋನು ಮೂಢ, ಮೂಡದಲ್ಲಿ ಸೈಟ್ ಮಾಡದೇ ಇರೋನು ಮೂಢ, ಮೂಡದಲ್ಲಿ ಸೈಟ್ ಮಾಡ್ಕೊಂಡಿರೋನು ಮೂಢ. ಒಟ್ಟಾರೆ ಮೂಢ. ಈಗ ಅದರ ಬಗ್ಗೆ ಮಾತಾಡ್ತೀವಲ್ಲ, ನಾವು ಮೂಢ. ಓಕೆ, ವಿನೋದ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅಲ್ಲ ವಿನೋದ, ಈಗ CM ಇಷ್ಟೆಲ್ಲ ಶಕ್ತಿ ಬಳಸಿ ಆರೋಪ ಇರೋದು 1998 ಆರಂಭ ಮಾಡಿ 2004 ಮತ್ತೊಮ್ಮೆ ಪ್ಲ್ಯಾನ್ ಮಾಡಿ, 2013 ಮುಖ್ಯಮಂತ್ರಿ ಆದಾಗ ಮತ್ತೆ ಪ್ಲ್ಯಾನ್ ಮಾಡಿ, 2018 ಮತ್ತೆ ಅಧಿಕಾರವಿದ್ದಾಗ ಪ್ಲ್ಯಾನ್ ಮಾಡಿ, 2023 ಮತ್ತೆ ಪ್ಲ್ಯಾನ್ ಮಾಡಿ 14 ಸೈಟ್ ತಗೊಳ್ಳೋದಕ್ಕೆ ಅಂದರೆ ಆರೋಪ ಇರೋದು 14 ಸೈಟ್ದು ಇಷ್ಟೆಲ್ಲ ಕಸರತ್ತು ಮಾಡಿದ್ದಾರೆ. ಈ ಮಹೇಂದ್ರ ಬಾಹುಬಲಿ ಯಾರು? 2 ಸೈಟ್ ತಗೋ, 2 ಎಕರೆ ಕೊಡೋ, 19 ಸೈಟ್ಸ್ ತಗೋ. ಇನ್ವೆಸ್ಟಿಗೇಷನ್ ಇಲ್ಲ, ಡ್ಯಾಶ್ ಇಲ್ಲ. ಏನಿದು? ಪವರ್ಫುಲ್ ಆಗ್ಬಿಟ್ಟನಲ್ರಿ ಅವನು CMಗಿಂತ. ಮಹೇಂದ್ರ ನಿಜಕ್ಕೂ ಜಯಪ್ರಕಾಶ್, ಯಾಕೆಂತಂದರೆ ಮಹೇಂದ್ರ ಮೂಲತಃ ಗುಗ್ರಾಜ್ ಕ್ಷೇತ್ರದ ನಿವಾಸಿಯಾಗಿದ್ದಾನೆ. ಈತನ ಏನೋ ದೇವನೂರು ಗ್ರಾಮದಲ್ಲಿ ಭೂಮಿಯೆಲ್ಲ ಕಳೆದುಕೊಂಡಿದ್ದಾನೆ ಅಂತೇಳಿ ಈಗಾಗಲೇ 2 ಎಕರೆ 12 ಗುಂಟೆ ಜಾಗವನ್ನು ಕಳೆದುಕೊಂಡಿದ್ದಾನೆ. ಆದರೆ ಆ ಜಾಗವನ್ನು ಯಾವಾಗ ಮೂಡ ವಶಕ್ಕೆ ಪಡೆದುಕೊಳ್ಳೋದು ಅನ್ನುವಂಥದ್ದೇ ದಾಖಲಾಗಿಲ್ಲ. ಭಾಳ ಪ್ರಮುಖವಾಗಿ 2020ರಿಂದ ಬಂದಿರುವಂತಹ 50-50 ಅನುಪಾತದಲ್ಲಿ ಯಾವ ಲೇಔಟ್ಗಳು ಕೂಡ ನಿರ್ಮಾಣ ಆಗಿಲ್ಲ. ಆದರೆ 1960, 70, 80 ಹೀಗೆ ಭೂಮಿಯೆಲ್ಲ ಕಳೆದುಕೊಂಡು ರಿವಾರ್ಡೆಲ್ಲ ತೆಗೆದುಕೊಂಡವರು ಕೂಡ 2020 ನಂತರದಲ್ಲಿ ಯಾವಾಗ ಇಲ್ಲಿನ ಆಯುಕ್ತರಾಗಿರುವಂತಹ ನಟೇಶ್ ಇರ್ಬೋದು, ದಿನೇಶ್ ಅವರು ಹಾಕ್ಕೊಟ್ಟಂತಹ ಒಂದು ರೂಟ್ ಏನಿದೆ, ಆ ರೂಟಿನ ಪ್ರಕಾರವಾಗಿ 2020ರಲ್ಲೂ ಕೂಡ ಈ ಹಿಂದೆ ಕಳೆದುಕೊಂಡಂತಹ ಭೂಮಿ ಕಳೆದುಕೊಂಡವರು ಕೂಡ 50-50 ಅನುಪಾತದಲ್ಲಿ ನಿವೇಶನ ಪಡ್ಕೊಂಡಿದ್ದಾರೆ. ಭಾಳ ಪ್ರಮುಖವಾಗಿ ಕೂಡ ಆ್ಯಕ್ಟ್ನ ಅನ್ವಯವಾಗಿ 2 ಎಕರೆ ಮೇಲೆ 3 ಎಕರೆ ಒಳಗೆ ಭೂಮಿಯನ್ನು ಕಳೆದುಕೊಂಡವ್ರಿಗೆ 30-40 ಒಂದು ನಿವೇಶನ ಮತ್ತು 60-40 ಒಂದು ನಿವೇಶನ ಕೊಡಬೇಕು ಅಂತೇಳಿ ನಿಯಮ ಇದೆ. ಆದರೆ ಈತನಿಗೆ ಕೊಟ್ಟಿರುವಂಥದ್ದು ಬರೋಬ್ಬರಿ 19 ನಿವೇಶನಗಳು. ನಾವು ಮೊದಲಿಂದಲೂ ಕೂಡ ಅದೇ ಹೇಳ್ತಾ ಇದ್ದಿದ್ದು, CM ಸಿದ್ದರಾಮಯ್ಯವರು ತೆಗೆದುಕೊಂಡಿರುವಂತಹ 14 ನಿವೇಶನಗಳು ಕೇವಲ ಮುನ್ನುಡಿಯಷ್ಟೇ. ಇದರ ಹಿಂದೆ ದೊಡ್ಡ ತಿಮಿಂಗಿಲಗಳಿದೆ ಅಂತೇಳಿ ಬಹಳ ಮೊದಲದಿಂದಲೂ ಕೂಡ ಹೇಳ್ತಾ ಇದ್ವಿ. ಸೊ ಹೀಗೆ ಪ್ರತಿಯೊಂದು ಕೇಸ್ಗಳನ್ನು ಗಮನಿಸ್ತಾ ಹೋದರೆ ಗೊತ್ತಾಗುತ್ತೆ, ಎಲ್ಲರೂ ಕೂಡ ಯಾರೆಲ್ಲ 20 ಸೈಟು, 30 ಸೈಟು, 40, 50 ಸೈಟ್ಗಳು ತೆಗೆದುಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಅಕ್ರಮವಾಗಿ ತೆಗೆದುಕೊಂಡಿದ್ದಾರೆ. ಭಾಳ ಪ್ರಮುಖವಾಗಿ ಮೂಡಾದಲ್ಲೇ ಕೂಡ ಈ ದಾಖಲಾತಿಗಳು ಕೂಡ ಮಿಸ್ ಆಗಿರುವಂಥದ್ದು. ಅವರಿಗೆ ಸೈಟ್ನ ಕ್ರಯಪತ್ರ ಮಾಡಿಕೊಡುವ ಸಂದರ್ಭದಲ್ಲೂ ಕೂಡ ಎಲ್ಲವನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ, ಯಾವಾಗ ಭೂಮಿ ಕಳೆದುಕೊಂಡ್ರು, ಎಲ್ಲಿ ಜಾಗ ಇತ್ತು ಎಲ್ಲವನ್ನು ಕೂಡ. ಆದರೆ ಆ ದಾಖಲಾತಿಗಳನ್ನು ಗಮನಿಸ್ತಾ ಹೋದರೆ ಯಾವ ಇಸ್ವಿಯಲ್ಲಿ ಈತ ಭೂಮಿಯೆಲ್ಲ ಕಳೆದುಕೊಂಡಿದ್ದಾನೆ ಅಂತ ಕೂಡ ನಮೂದು ಮಾಡಿಲ್ಲ. ಸೊ ಹೀಗಾಗಿ ದೊಡ್ಡ ಮಟ್ಟದ ಅಕ್ರಮ ಇಲ್ಲಿ ಕಂಡು ಬರ್ತಾ ಇದೆ. ಇದೆಲ್ಲವನ್ನು ಕೂಡ ಇಡೀ ತನಿಖೆ ಮಾಡ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಮಹೇಂದ್ರ ಯಾರಿಗೆ ಸೇರಿದಂಥವರು ಅಥವಾ ಅವ್ರು ನಿಜವಾಗ್ಲೂ ಕೂಡ ಭೂಮಿಯನ್ನು 2020 ಕಳ್ಕೊಂಡಿದ್ದ, ಇದೆಲ್ಲದರ ಬಗ್ಗೆ ಈಗಾಗಲೇ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆ ನಡೆಸ್ತಾರೆ, ಅಥವಾ ಈಗಾಗಲೇ CM ಪತ್ನಿಯವರು 14 ಸೈಟ್ಗಳನ್ನು ವಾಪಸ್ ಕೊಟ್ಟ ಹಾಗೆ ಇದೆಲ್ಲವನ್ನು ಕೂಡ ಮುಟ್ಗೋಲು ಹಾಕೊಳ್ತಾರ, ಕಾದು ನೋಡಬೇಕಾಗುತ್ತೆ. ಜಯಪ್ರಕಾಶ್. ಎಸ್ ಸರ್. ಇನ್ನು ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಸೋಲ್ತೇನೆ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಹೌದು, ಆಗಲೇ ನಾವು ಒಂದು ಊಹೆಯನ್ನು ಕಲ್ಪಿಸ್ಕೊಂಡಿದ್ವಿ. ಅಂದರೆ ಇದು ಯಾಕೆ ಹಿಂಗೆ ಹೇಳಿದರು, ಗೆಲ್ತಾರೋ ಸೋಲ್ತಾರೋ ಸೆಕೆಂಡ್ರಿ. ಈ ಇದು ಯಾವುದು ಶೇರ್ ಮಾರ್ಕೆಟಲ್ಲಿ ಶೇರ್ ರೇಟ್ ಮೇಲಕ್ಕೆ ಹೋದರೆ ಲಾಭ. ಹೌದು, ಕೆಲವರು ಶೇರ್ ಮಾರ್ಕೆಟ್ ಬೀಳುವಾಗಲೂ ಲಾಭ ಮಾಡ್ಕೋತಾರೆ. ಅದನ್ನು ಶಾರ್ಟ್ಸ್ ಅಂತ ಕರೀತಾರೆ. ಶಾರ್ಟ್ ಅಂತ ಕರೀತಾರೆ, ಅದನ್ನು ಶಾರ್ಟ್ ಅಂತ ಕರೀತಾರೆ. ಅಂದರೆ ಏನು ಕಡಿಮೆ ಬೆಲೆಗೆ ಖರೀದಿ ಮಾಡಿಬಿಡೋದು. ಅಂದರೆ ಶಾರ್ಟ್ ಅಂತಂದರೆ ನೀವು ಬಂದ ತಕ್ಷಣ ಮಾರಿಬಿಡೋದು. ಅದನ್ನು ಬೀಳ್ತಾ ಇದೆ, 10 ರೂಪಾಯಿ 25 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ, ಮಾರ್ಕೆಟ್ ಬೀಳ್ತಾ ಇದ್ದಾಗ ನೀವು
25 ರೂಪಾಯಿ ಇದೆ ರೇಟ್, 24 ರೂಪಾಯಿಗೆ ಮಾರಿಬಿಡೋದು. ಸೇಲ್ ಮಾಡಿ. ನಿಮ್ಮ ಬಳಿ ಸ್ಟಾಕ್ ಇರೋದಿಲ್ಲ, ಬಟ್ ನೀವು 20 ರೂಪಾಯಿಗೆ ಖರೀದಿ ಮಾಡೋದು ಆಮೇಲೆ. ವಾಪಸ್. ಆ ಥರ ಒಂದು ಶಾರ್ಟ್ ಅಂತಿದೆ. ಅಂದರೆ ಕೆಲವರು ಮಾತ್ರ, ಅದು ಎಲ್ಲರೂ ಏನು ಹಾಳಾಗ್ಬಿಡ್ತಾರೆ ಅದರಲ್ಲಿ. ನಿಮ್ಮ ಥರ ಇಲ್ಲ, ನನಗೂ ಅದರ ಬಗ್ಗೆ ತುಂಬ ಐಡಿಯಾ ಇಲ್ಲ. ಒಮ್ಮೆ ನಾನು ಟ್ರೈ ಮಾಡಿದ್ದೆ, ತುಂಬ ಹೋಗಿತ್ತು ಅದು. ಸೊ ಹಾಗಾಗಿ ಬಿಟ್ಬಿಟ್ಟೆ ಅದನ್ನು. ಶಾರ್ಟ್ ಅಂತಿದೆ ಅದರಲ್ಲಿ, ಅದು ಗೊತ್ತಿದ್ದವ್ರಿಗೆ ಇರ್ತದೆ. ಅಂದರೆ ಮಾರ್ಕೆಟ್ ಬೀಳುವಾಗಲೂ ಲಾಭ ಮಾಡೋದು, ಅದು ಕೆಲವ್ರಿಗೆ ಮಾತ್ರ ಆಗತ್ತೆ. ಇದು ಹಾಗೇನಾ ಅಂತ ಒಂದು ಡೌಟು. ಹೆಂಗೆ ಅಂತಂದರೆ, ಈಗ ನಾನು ನಿಖಿಲ್ ಅಂತ ಇಟ್ಕೊಳ್ಳಿ, ನೀವು ಸಿ ಪಿ ಯೋಗೀಶ್ವರ್ ಅಂತ ಇಟ್ಕೊಳ್ಳಿ. ನೀವು ಸೋಲ್ತೀರೋ ನಾವು ಸೋತಿರೋ ಗೊತ್ತಿಲ್ಲ, ಅದು ಆಮೇಲೆ ಅದು. ಓಕೆ. ಈಗ ಸಿ ಪಿ ಯೋಗೇಶ್ವರ್ ಸೋಲ್ತಾರೆ ಅಂತೇಳಿ ಬೆಟ್ಟು ಕಟ್ಟಲಿ ಅಂತ ಇರ್ಬೋದು ಅವ್ರು ಹೇಳೋದು. ಸಿ ಪಿ ಯೋಗೇಶ್ವರ್ ಸೋಲ್ತಾರೆ ಅಂತ ಬಿಟ್ಕೊಳ್ಳೋದು. ಸಿ ಪಿ ಯೋಗೇಶ್ವರ್ ಸೋಲ್ತಾರೆ ಅಂತೇಳಿ ಹೆಂಗೂ ಹೇಳ್ಬಿಟ್ರಲ್ಲ, ಸಿ ಪಿ ಯೋಗೇಶ್ವರ್ ಸೋಲ್ತಾರೆ ಅಂತ, ತಗೊಳ್ಳಿ 10 ಲಕ್ಷ ರೂಪಾಯಿ, ಸಿ ಪಿ ಯೋಗೇಶ್ವರ್ ಸೋಲ್ತಾರೆ ಅಂತ ನಾನು ಬಿಟ್ಟು ಕಟ್ಟೋದು. ಹಂಗಾಗಿರ್ಬೋದು ಅಂತ ಒಂದು ಡೌಟ್. ಸಿ ಪಿ ಯೋಗೇಶ್ವರ್ ಗೆಲ್ತಾರೆ, 10 ಲಕ್ಷ ಹೋಗುತ್ತೆ. ಆದರೆ ಈ ಬೆಟ್ಟಿಂಗ್ ಮಾಡಿರ್ತಾರಲ್ಲ, ಅದು ಸಿ ಪಿ ಯೋಗೇಶ್ವರ್ ಕಡೆಯವರೇ ಆಗಿದ್ರೆ, ಅರ್ಥ ಆಯ್ತಾ ನಿಮಗೆ? ಇದು ಏನು ಬೆಟ್ಟಿಂಗ್ ಯಾಕೆ ಹಿಂಗೆ ಆಗ್ತಾ ಇದೆ ಅಂತೇಳಿ ಎಲ್ಲರಿಗೂ ಅನುಮಾನ ಬಂದಿದ್ದದೆ. ಇವ್ರು ಹೆಂಗಪ್ಪ ನಾನು ಸೋಲ್ತೀನಿ, ಇದರ ಹಿಂದೆ ಯಾರಾದ್ರೂ ಇದ್ದಾರಾ ಅಂತೇಳಿ. ಯಾಕಂದ್ರೆ ಅದು ಆಗ್ತಿರೋದು ಮಂಡ್ಯದಲ್ಲಿ ಒಬ್ಬರು ಪ್ರಭಾವಿ ಶಾಸಕರಿದ್ದಾರೆ, ಸಿಟ್ಟಿಂಗ್ ಕಾಂಗ್ರೆಸ್ ಗವರ್ಮೆಂಟ್ನ ಶಾಸಕರು. ಮಂಡ್ಯ ಅಂದರೆ ಮಂಡ್ಯ ಜಿಲ್ಲೆಯ ಒಳಗಡೆ ಇರೋದು, ನಾನು ಪಕ್ಕ ಒಂದು ಭಾಗ ಹೇಳ್ತಾ ಇಲ್ಲ, ಮಂಡ್ಯ ಜಿಲ್ಲೆಯ ಒಳಗಡೆ. ಅವರು ಇದರಲ್ಲಿ ಭಾಳ ಎಕ್ಸ್ಪರ್ಟು. ಅವ್ರ ಬಗ್ಗೆ ಟೀಕೆ ಟಿಪ್ಪಣಿಯನ್ನು ಕುಮಾರಸ್ವಾಮಿ ಅವರು ಪದೇ ಮಾಡ್ತಾ ಇರ್ತಾರೆ. ಆಮೇಲೆ ಅವ್ರು ಫಸ್ಟ್ ಟೈಮ್ MLA, ಅವರು ಫಸ್ಟ್ ಟೈಮ್ MLA. ಹಾಗಾಗಿ ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ ಅನ್ನೋ ಲೆಕ್ಕಾಚಾರದ ಜೊತೆ ಬೆಟ್ಟಿಂಗ್ ಭರಾಟೆ ಕೂಡ ಜೋರಾಗಿದೆಯಂತೆ. ಹಲವರು ಬಾಜಿ ಕೂಡ ಕಟ್ತಾ ಇದ್ದಾರೆ. ಆದರೆ ಸಿ ಪಿ ಯೋಗೇಶ್ವರ್ ಗೆಲುವು ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲೇ ಅನುಮಾನ ಶುರುವಾಗಿದೆ. ಅಂದರೆ ಒಂದು ಶುರು ಬೇರೆ, ಇನ್ನೊಬ್ಬರು ಸಿ ಪಿ ಯೋಗೇಶ್ವರ್ ಸೋಲ್ತಾರೆ ಅಂತೇಳಿನೇ ಕಟ್ಟಲಿ, ನಾಳೆ ಗೆದ್ದಾಗ ದುಡ್ಡು ಬರುತ್ತೆ. ಅಂದರೆ ನಾನು ಹೇಳ್ಕೊಳ್ಳೋದು, ಸೋಲ್ತೀವಿ ಕಟ್ಟಿ ಅಂತ ಅಂದ್ಬಿಟ್ಟು ಗೆಲ್ಲೋದು. ಆ ದುಡ್ಡು ಬಂತು. ಒಂದು ವೇಳೆ ಉಲ್ಟಾ ಆಯ್ತು ಅಂತ ಇಟ್ಕೊಳ್ಳಿ, ಸೋತ್ರು ಅಂತ ಇಟ್ಕೊಳ್ಳಿ, ಅಲ್ಲೂ ಕೆಲವು ಲಾಭ ನಷ್ಟದ ಲೆಕ್ಕಾಚಾರ ಏನೋ ಮಾಡಿದ್ದಾರೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್. ಉಪಚುನಾವಣೆ ಇಲ್ಲಿ, ಬೆಟ್ಟಿಂಗ್ ಮಂಡ್ಯದಲ್ಲಿ. ಚನ್ನಪಟ್ಟಣಕ್ಕಾಗಿ ಬಾಜಿ ಹೆಚ್ಚಿದ ಕುತೂಹಲ. ಬೆಟ್ಟಿಂಗ್ ಚನ್ನಪಟ್ಟಣದಲ್ಲಿ ಯಾರ್ ಗೆಲ್ತಾರೆ? ನಿಖಿಲ್ ಕುಮಾರಸ್ವಾಮಿನ ಸಿಪಿ ಯೋಗೇಶ್ವರ ಅನ್ನೋ ಬೆಟ್ಟಿಂಗ್ ಮಂಡ್ಯದಲ್ಲಿ ಜೋರಾಗಿದೆ. ಎಲೆಕ್ಷನ್ ವೇಳೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚೆ ಇತ್ತು. ಈಗ ಗೆಲುವು ಯಾರಿಗೆ ಅನ್ನೋದ್ರ ಬಗ್ಗೆ ಬೆಟ್ಟಿಂಗ್ ಜೋರಾಗಿದೆ. ಬಾಂಬೆ ನಾಡಿನ ಪಾಲಿಟಿಕ್ಸ್ಗೆ ಮಂಡ್ಯದವರ ಬೆಟ್ಟಿಂಗ್ ಜೋರಾಗಿದೆ. ಈ ಬಾರಿ ಶತಾಯಗತಾಯ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಲೇಬೇಕೆಂದು ಘಟಾನುಘಟಿ ನಾಯಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಕ್ಷೇತ್ರಾದ್ಯಂತ ಫುಲ್ ರೌಂಡ್ಸ್ ಹೊಡೆದಿದ್ರು. ಈಗ ಜಿದ್ದಾಜಿದ್ದಿನ ಚುನಾವಣೆ ಮುಗಿದ ಬಳಿಕ ರಿಸಲ್ಟ್ ಬಗ್ಗೆ ಹೆಚ್ಚಾಯ್ತು, ಟೆನ್ಷನ್ ಹೆಚ್ಚಾಗಿದೆ. ಗೆಲುವಿನ ಬಗ್ಗೆ ಕೈ